ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ನೂತನ ಸ್ಪರ್ಧಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಸಂಗಮೇಶ್ ಐ ವೆಂಕಟಪ್ಪನವ್ರು. ನಾವು ಹೋದ ಕ್ಲಾಸ್ ಒಳಗೆ ಪ್ರಮುಖವಾಗಿ ಭಾರತ ಸಂವಿಧಾನದ ರಚನೆಯ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಬಂದೀವಿ. ಇವತ್ತಿನ ಈ ಕ್ಲಾಸ್ ಒಳಗೆ ನಾವು ಪ್ರಮುಖವಾಗಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಅಥವಾ ಪೂರ್ವ ಪೀಠಿಕೆಯನ್ನು ನೋಡ್ತಾ ಬರೋಣ. ಅದಕ್ಕಿಂತಲೂ ಪೂರ್ವದಲ್ಲಿ ಯಾರಿನ್ನೂ ಕೂಡ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಟಚ್ ಮಾಡೋದ್ರ ಮೂಲಕ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ನ ಪಡ್ಕೊಂಡು ಮುಂದಿನ ಎಕ್ಸಾಮ್ಗೆ ರೆಡಿ ಆಗ್ತಾ ಬರ್ರಿ ಎನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ಅದರ ಜೊತೆಗೆ ನಾನು ನಿನ್ನೆ ಕ್ಲಾಸ್ಗಳಿಗೂ ಕೂಡ ಹೇಳಿದ್ದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಆಫ್ಲೈನ್ ತರಗತಿಗಳು ಕೂಡ ಪ್ರಾರಂಭವಾಗ್ತವೆ. ನಮ್ಮ ಈ ಒಂದು ಅಕಾಡೆಮಿ ವತಿಯಿಂದ ಬೈಲಹೊಂಗಲದೊಳಗೆ ನಾವು ಪ್ರಮುಖವಾಗಿ ಈ ಒಂದು ತರಗತಿಗಳನ್ನು ನಡೆಸಬೇಕು ಎನ್ನುವಂಥ ವಿಚಾರಗಳನ್ನ ಇಟ್ಟುಕೊಂಡು ಮಾಡ್ತಾ ಇದ್ದೀವಿ. ಹಾಗಾಗಿ ಯಾವ ವಿದ್ಯಾರ್ಥಿಗಳಿಗೆ ಅಥವಾ ಆಸಕ್ತರಿಗೆ ಈ ಒಂದು ತರಗತಿಯನ್ನು ಯೂಸ್ ಮಾಡ್ಕೋಬೇಕು, ಈ ತರಗತಿಗೆ ಬರಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ರೆ ಈ ಪ್ರಮುಖವಾಗಿ ಈ 2 ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಬಹುದು. ಈಗಾಗಲೇ ಹಲವಾರು ವಿದ್ಯಾರ್ಥಿಗಳ ಹೆಸರನ್ನು ನೋಂದಾಯಿಸ್ತಾ ಇದ್ದಾರೆ. ಇನ್ನೂ ಕೂಡ ಯಾರಿಗೆ ಈ ಒಂದು ತರಗತಿಯ ಅವಶ್ಯಕತೆ ಇದೆನೋ ಹೆಸರನ್ನು ನೋಂದಾಯಿಸಿ. ಕಾರಣ ಇಷ್ಟೇ, ನಾವು ಪ್ರಮುಖವಾಗಿ ಈ ಆಫ್ಲೈನ್ ತರಗತಿಯಲ್ಲಿ ಅಥವಾ ಈ ಆನ್ಲೈನ್ ತರಗತಿಯಲ್ಲಿ ನಾವು ಎಲ್ಲ ವಿಷಯಗಳನ್ನು ಹೇಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಒಂದು 4-5 ವಿಡಿಯೋಗಳನ್ನು ಕೇವಲ ಅದನ್ನ ಒಂದೇ ಏನಪ್ಪ ಮಾಡಬೇಕು. ಯಾಕಂದ್ರೆ ಅದಕ್ಕೆ ಆ ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗಿಯೋವರೆಗೂ ಕೂಡ ನಾವು ಬೇರೆ ವಿಷಯಗಳನ್ನು ತೊಗೊಳಕ್ಕೆ ಬರೋದಿಲ್ಲ. ಈ ಕಾರಣದಿಂದ ನಾವು ಪ್ರತಿದಿನ ನೀವು ನಮ್ಮ ಜೊತೆಗೆ ಒಂದು 5ರಿಂದ 6 ತಾಸು ನಮ್ಮ ಜೊತೆಗಿದ್ರೆ ನಾವು ಎಲ್ಲ ವಿಷಯಗಳನ್ನು ನಿಮಗೆ ಬೋಧನೆಯನ್ನು ಮಾಡಬಹುದು. ಆ ಒಂದು ಕಾರಣದಿಂದಾಗಿ ಬೈಲಹೊಂಗಲದೊಳಗೆ ಪ್ರಮುಖವಾಗಿ ಈ ತರಬೇತಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ. ಯಾರಿಗೆ ಇಂಟ್ರೆಸ್ಟ್ ಅದನೋ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ರಿ, ನಿಮ್ಮ ಹೆಸರನ್ನು ನೋಂದಾಯಿಸ್ರಿ. ಈಗಾಗಲೇ SSC ಮತ್ತು ಪೊಲೀಸ್ ಎಕ್ಸಾಮ್ ಬ್ಯಾಚ್ಗಳಿಗೆ ವಿದ್ಯಾರ್ಥಿಗಳು ಕರೆಯನ್ನು ಮಾಡಿ ಹೆಸರನ್ನು ನೋಂದಾಯಿಸ್ತಾ ಇದ್ದಾರೆ. ನೀವು ಕೂಡ ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸ್ಕೊಡ್ರಿ. ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ನಾವು ಕ್ಲಾಸ್ಗಳನ್ನ ತರಗತಿಗಳನ್ನು ಮಾಡಬೇಕಾಗ್ತದೆ. ಕಾರಣ ಈ ಕೊರೋನಾ ಸಮಸ್ಯೆಯಿಂದ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳನ್ನ ಕೂಡಿಸಿ ತರಗತಿಗಳನ್ನು ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದಾಗಿ ಏನು ಮಾಡಬೇಕು, ಪ್ರಮುಖವಾಗಿ ತರಗತಿಗಳಿಗೆ ಸೀಮಿತ ವಿದ್ಯಾರ್ಥಿಗಳನ್ನು ಕೂಡಿಸಿ ನಾವು ತರಗತಿಯನ್ನು ಪ್ರಾರಂಭ ಮಾಡ್ತೀವಿ. ಅದರ ಆಸಕ್ತಿ ವಿದ್ಯಾರ್ಥಿಗಳು ಬೇಗನೆ ನಿಮ್ಮ ಹೆಸರನ್ನು ನೋಂದಾಯಿಸ್ರಿ. ಓಕೆ, ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಭಾರತ ಸಂವಿಧಾನದ ಒಂದು ಪಾಲು ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಅದನ್ನು ನಾನು ನಿನ್ನೆ ಕ್ಲಾಸ್ಗಳಿಗೂ ಕೂಡ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಹೇಳಿದ್ದೀನಿ. ಇವತ್ತಿನ ಕ್ಲಾಸ್ಗಳಿಗೂ ಕೂಡ ಹೇಳ್ತಾ ಇದ್ದೀನಿ. ಭಾರತ ಸಂವಿಧಾನದ ಮೇಲೆ ಹಲವಾರು ಪ್ರಶ್ನೆಗಳನ್ನು ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇವತ್ತು ಬರ್ತಾ ಇದ್ದಾವೆ. ಹಾಗಾದ್ರೆ ಆ ನಿಟ್ಟಿನೊಳಗೆ ಈ ಭಾರತ ಸಂವಿಧಾನದ ಮುನ್ನುಡಿ ಅಂತ ಏನು ಕರಿತೀವಿ, ಈ ಭಾರತ ಸಂವಿಧಾನದ ಒಂದು ಪ್ರಸ್ತಾವನೆ ಅಂತ ಏನು ಕರಿತೀವಿ, ಈ ಪ್ರಸ್ತಾವನೆಯ ಮೇಲೂ ಕೂಡ ಬಹಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಹೌದಾ? ಹಾಗಾದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಟುಕೊಂಡು ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದಾರ, ಹಾಗಾದ್ರೆ ಮುಂದೆ ಇದ್ರ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬಹುದು ಎನ್ನುವುದನ್ನ ನಾವು ಸ್ವಲ್ಪ ಮಾಹಿತಿಯನ್ನ ಈ ಕ್ಲಾಸ್ ಒಳಗೆ ನೋಡ್ತಾ ಬರೋಣ. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಪ್ರಸ್ತಾವನೆ ಎಸ್, ಏನಿದು ಪ್ರಸ್ತಾವನೆ ಅಂತಂದ್ರ ಸಂವಿಧಾನದ ಗುರಿ ಉದ್ದೇಶಗಳನ್ನ ಹೇಳುವ ಪ್ರಾರಂಭಿಕ ಹೇಳಿಕೆ ಅಂತ ಹೇಳಿ ಕರಿತೀವಿ ನಾವು. ಹೌದಾ? ಏನಪ್ಪಾ ಅಂದ್ರೆ ಭಾರತ ಸಂವಿಧಾನದ ಗುರಿ ಉದ್ದೇಶಗಳನ್ನ ಹೇಳ್ತಕ್ಕಂಥ ಒಂದು ಪ್ರಾರಂಭಿಕ ಹೇಳಿಕೆಯನ್ನ, ಪ್ರಾರಂಭಿಕ ಮುನ್ನುಡಿಯನ್ನ ನಾವೇನಂತ ಕರಿಬಹುದು ಅಂತ ಹೇಳಿದ್ರೆ ಪ್ರಸ್ತಾವನೆ ಅಂತ ಹೇಳಿ ಕರಿಬಹುದು. ಹಾಗಾದ್ರೆ ಇಂತಹ ಈ ಪ್ರಸ್ತಾವನೆಯನ್ನ ಎನ್ನುವಂಥ ಅಂಶವನ್ನ ನಾವು ಎಲ್ಲಿಂದ ಎರವಲು ಪಡೆದುಕೊಂಡಿದ್ದೀವಿ ಅಂತಂದ್ರೆ ಅಮೆರಿಕಾ ಸಂವಿಧಾನದಿಂದ. ನೆನ್ಪಿಟ್ಕೊಂಡ್ಬಿಡ್ರಿ, ಅಮೆರಿಕಾ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೀವಿ. ಬಹಳ ಸಲ ಎಕ್ಸಾಮ್ಗೆ ಕ್ವಶನ್ ಆಗಿರುವಂಥದ್ದು. ಭಾರತದ ಪೂರ್ವ ಪೀಠಿಕೆಯನ್ನ, ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಯಾವ ರಾಷ್ಟ್ರದ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಂತ ಕೇಳಿದ್ರೆ ಅದು ಅಮೆರಿಕಾ ಸಂವಿಧಾನದಿಂದ ಎರವಲು ಕೊಂಡಿರುವಂಥದ್ದು. ಹೌದಾ? ನೋಡ್ತಾ ಇದೀವಿ ನಾವು ಅಮೆರಿಕಾ ಸಂವಿಧಾನವನ್ನ ತೆರೆದು ನೋಡಿದಾಗ ಮೊಟ್ಟ ಮೊದಲಿಗೆ ನಮಗೆ ಸಿಗುವಂಥದ್ದು ಯಾವುದಂತಂದ್ರೆ ಪ್ರಸ್ತಾವನೆ ಎನ್ನುವಂತಹ ಅಂಶ ಸಿಗ್ತದ. ಈ ಕಾರಣದಿಂದ ನೆನ್ಪಿಟ್ಕೊಂಡ್ಬಿಡ್ರಿ. ಹಾಗಾದ್ರೆ ಈ ಪ್ರಸ್ತಾವನೆ ಎನ್ನುವಂತಹ ಅಂಶವನ್ನ ನಾವು ಯಾವ ರಾಷ್ಟ್ರದ ಸಂವಿಧಾನದಿಂದ ತೆಗೆದುಕೊಂಡಿದ್ವಿ ಅಂತ ಕೇಳಿದ್ರೆ ಅದನ್ನು ನಾವು ಪ್ರಮುಖವಾಗಿ ಎಲ್ಲಿಂದ ತೆಗೆದುಕೊಂಡು ಅಂದ್ರೆ ಅಮೆರಿಕಾ ಸಂವಿಧಾನದಿಂದ ತೆಗೆದುಕೊಂಡಿರುವಂಥದ್ದು. ಹಾಗಾದ್ರೆ ಈ ಪ್ರಸ್ತಾವನೆಗೆ ನಾವು ಹಲವಾರು ಹೆಸರುಗಳಿಂದ ಕರಿತಾ ಬರ್ತೀವಿ. ಈ ಪ್ರಸ್ತಾವನೆಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪೂರ್ವ ಪೀಠಿಕೆ ಅಂತ ಕೂಡ ಕರಿತೀವಿ.
ಇನ್ನು ಅದ್ರ ಜೊತೆಗೆ ಇದನ್ನ ಮುನ್ನುಡಿ ಅಂತ ಕೂಡ ಕರಿತೀವಿ, ಸಂವಿಧಾನದ ಮುನ್ನುಡಿ ಅಂತ ಹೇಳಿ ಕೂಡ ಕರಿತೀವಿ. ಹೌದಾ, ಸಂವಿಧಾನದ ಮುನ್ನುಡಿ ಅಂತ ಕೂಡ ಕರಿತೀವಿ. ಇನ್ನು ಅದ್ರ ಜೊತೆಗೆ ಇದಷ್ಟೇ ಅಲ್ಲ, ಇನ್ನೂ ಕೂಡ ಹಲವಾರು ಹೆಸರುಗಳಿಂದ ಕರೀತಾರ. ಇದನ್ನ ಸಂವಿಧಾನದ ಕೈಗನ್ನಡಿ ಅಂತ ಕೂಡ ಕರೀತಾರ, ಕೈಗನ್ನಡಿ ಅಂತ ಕೂಡ ಕರೀತಾರ. ನೆನ್ಪಿಟ್ಕೊಂಡ್ಬಿಡ್ರಿ, ಸಂವಿಧಾನದ ಕೈಗನ್ನಡಿ ಅಂತ ಹೇಳಿ ಕೂಡ ಕರೀತಾರ. ಹಾಗಾದ್ರ ಇನ್ನು ಅದ್ರ ಜೊತೆಗೆ ಸಂವಿಧಾನದ ಸಂಕ್ಷಿಪ್ತ ರೂಪ ಅಂತ ಕೂಡ ಕರೀತಾರ, ಸಂಕ್ಷಿಪ್ತ ರೂಪ ಅಂತ ಹೇಳಿ ಕೂಡ ಕರೀತಾರ. ಅಂದ್ರ ಕೇವಲ ಈ ಪ್ರಸ್ತಾವನೆಯನ್ನ ನೋಡಿದ್ರ ಒಳಗಿನ ಅಥವಾ ಒಳ ಸಂವಿಧಾನದಲ್ಲಿ ಏನೇನು ಒಳಗೊಂಡದ ಎನ್ನುವಂತಹ ಅಂಶವನ್ನು ಏನ್ ಮಾಡಬಹುದು, ಕೇವಲ ಈ ಪ್ರಸ್ತಾವನೆಯನ್ನು ನೋಡುವುದರ ಮೂಲಕ ತಿಳ್ಕೊಳ್ಬಹುದು. ಆ ಒಂದು ಕಾರಣದಿಂದ ಏನಂತ ಕರೀತಾರೆ ಅಂದ್ರೆ ಈ ಪ್ರಸ್ತಾವನೆಯನ್ನ ಸಂಕ್ಷಿಪ್ತ ರೂಪ ಅಂತ ಹೇಳಿ ಕರಿತಾ ಬರ್ತಾರ, ಸಂಕ್ಷಿಪ್ತ ರೂಪ ಅಂತ ಹೇಳಿ ಕರಿತಾ ಬರ್ತಾರ. ನೆನ್ಪಿಟ್ಕೊಂಡ್ಬಿಡ್ರಿ. ಹಾಗಾದ್ರೆ ಪ್ರಸ್ತಾವನೆಯನ್ನ ನಾವು ಪೂರ್ವ ಪೀಠಿಕೆ ಅಂತ ಕೂಡ ಕರಿತೀವಿ, ಸಂವಿಧಾನದ ಮುನ್ನುಡಿ ಅಂತ ಕೂಡ ಕರಿತೇವೆ. ಸಂವಿಧಾನದ ಮುನ್ನುಡಿ, ಸಂವಿಧಾನದ ಪೂರ್ವ ಪೀಠಿಕೆ, ಸಂವಿಧಾನದ ಕೈಗನ್ನಡಿ ಮತ್ತು ಸಂವಿಧಾನದ ಸಂಕ್ಷಿಪ್ತ ರೂಪ ಅಂತ ಕೂಡ ಕರಿತಾ ಬರುವುದನ್ನು ನಾವು ಪ್ರಮುಖವಾಗಿ ಕಾಣ್ತಾ ಬರ್ತಾ ಇದ್ದೀವಿ. ಓಕೆ, ಹಾಗಾದ್ರೆ ಸೊ ಇಂತಹ ಸಂವಿಧಾನವನ್ನ ಪ್ರಮುಖವಾಗಿ ಏನ್ ಮಾಡ್ತಾರ ಅಂದ್ರ ಹಲವಾರು ಜನರು ತಮ್ಮದೇ ಆಗಿರ್ತಕ್ಕಂಥ ಹಲವಾರು ರಾಜ್ಯಶಾಸ್ತ್ರಜ್ಞರು, ಹಲವಾರು ಸಂವಿಧಾನದ ಕರ್ತೃಗಳು ತಮ್ಮದೇ ಆಗಿರ್ತಕ್ಕಂಥ ಮಾತಿನಿಂದ ಅದನ್ನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ, ವ್ಯಾಖ್ಯಾನಿಸ್ತಾ ಇದ್ದಾರೆ. ಹಾಗಾದ್ರೆ ಬಹಳ ಸರಿ ಎಕ್ಸಾಮ್ ಕೇಳಿದಾರೆ ಈ ಪ್ರಶ್ನೆಗಳನ್ನು ಕೂಡ. ನೆನಪಿಟ್ಕೊಂಡ್ಬಿಡ್ರಿ. ಹಾಗಾದ್ರೆ ಯಾರ್ಯಾರು ಈ ಪ್ರಸ್ತಾವನೆಯನ್ನ ಏನಂತ ಹೇಳಿ ಕರೆದ್ರು, ಯಾವ ವ್ಯಕ್ತಿಗಳು ಪ್ರಸ್ತಾವನೆಯನ್ನ ಏನಂತ ಕರೆದ್ರು ಎನ್ನುವುದನ್ನ ನೋಡಿದಾಗ ಪ್ರಮುಖವಾಗಿ ನೋಡ್ತಾ ಬರ್ರಿ. ಹಾಗಾದ್ರೆ ಸಂವಿಧಾನದ ಅಥವಾ ಈ ಪ್ರಸ್ತಾವನೆಯ ಪ್ರಮುಖವಾಗಿರ್ತಕ್ಕಂಥ ವ್ಯಾಖ್ಯಾನಗಳಿಗೆ ಬಂದಾಗ ಸೊ ಪ್ರಮುಖವಾಗಿ ನೋಡ್ತಾ ಬರ್ರಿ KM ಮುನ್ಸಿ ಅವರು. ಹೌದಾ, ಪ್ರಮುಖವಾಗಿ KM ಮುನ್ಸಿ ಅವರು ಇದನ್ನ ಏನಂತ ಕರೆದ್ರು ಅಂತಂದ್ರೆ ಜಾತಕ ಅಂತ ಹೇಳಿ ಕರೆದ್ರು. ಸೊ ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ, ಸಂವಿಧಾನದ ಜಾತಕ ಅಂತ ಹೇಳಿ ಈ ಕೆಳಗಿನ ಯಾರು ಪ್ರಸ್ತಾವನೆಯನ್ನ ಕರೆದಿದ್ದಾರ ಅಂತ ಕೇಳಿದ್ರ ಸೊ ಪ್ರಮುಖವಾಗಿ ಯಾರು ಕರೀತಾರ ಅಂತಂದ್ರೆ KM ಮುನ್ಸಿ ಅವ್ರು ಏನ್ ಮಾಡ್ತಾರ, ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನದ ಜಾತಕ ಅಂತ ಹೇಳಿ ಕರೆದ್ರು. ಹೌದಾ, ಕೇವಲ ಪ್ರಸ್ತಾವನೆಯನ್ನು ನೋಡುವುದರ ಮೂಲಕ ಇಡೀ ಸಂವಿಧಾನ ಹೇಗಿದೆ ಅದರ ಜಾತಕವನ್ನೇ ನೋಡುವಂತಹ ಅಂಶವನ್ನು ನಾವು ಎಲ್ಲಿ ಕಾಣ್ತಾ ಇದ್ದೀವಿ ಅಂತಂದ್ರೆ ಪ್ರಸ್ತಾವನೆಯಲ್ಲಿ ಕಾಣ್ತಾ ಇದ್ದೀವಿ, ಪೂರ್ವ ಪೀಠಿಕೆಯಲ್ಲಿ ಕಾಣ್ತಾ ಇದ್ದೀವಿ, ನಮ್ಮ ಸಂವಿಧಾನದ ಮುನ್ನುಡಿಯಲ್ಲಿ ಕಾಣ್ತಾ ಇದ್ದೀವಿ ಎನ್ನುವಂತಹ ಅಂಶವನ್ನ KM ಮುನ್ಸಿ ಅವರು ಏನ್ ಮಾಡ್ತಾರ ಅಂತಂದ್ರ ತಮ್ಮದೇ ಆಗಿರ್ತಕ್ಕಂಥ ಮಾತಿನೊಳಗೆ ವರ್ಣನೆಯನ್ನ ಮಾಡ್ತಾ ಇದಾರ. ಅದ ಯಾವ್ದಂದ್ರ ಜಾತಕ ಅಂತ ಹೇಳಿ ಕರಿತಾ ಬಂದ್ರು. ಇನ್ನ ಅದ್ರ ಜೊತೆಗೆ ಸೊ ಪ್ರಮುಖವಾಗಿ ಇನ್ನ ಮತ್ತೊಬ್ಬ ಪ್ರಮುಖನಾಗಿರ್ತಕ್ಕಂಥ ಸೊ ಏನಪ್ಪಾ ಅಂದ್ರೆ ವ್ಯಕ್ತಿ ಏನಂತ ಕರೀತಾರ ಅಂದ್ರ M ಹಿದಾಯತ್ ಉಲ್ಲಾ ಅವರು. ಹೌದಾ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥವ್ರು ಇವರು. ಹಾಗಾದ್ರೆ M ಹಿದಾಯತ್ ಉಲ್ಲಾ ಎಸ್, ಈ M ಹಿದಾಯತ್ ಉಲ್ಲಾ ಅವ್ರು ಏನಂತ ಕರೀತಾರ ಅಂದ್ರ ಆತ್ಮ ಅಂತ ಹೇಳಿ ಕರೆದ್ರು. ಸೊ ಪ್ರಸ್ತಾವನೆಯನ್ನು ಏನಂತ ಕರೆದ್ರ ಅಂದ್ರ ಸಂವಿಧಾನದ ಆತ್ಮ ಅಂತ ಹೇಳಿ ಕರೆದ್ರು. ನೋಡ್ರಿ, ಬಹಳ ಇಂಪಾರ್ಟೆಂಟ್ ರೀ. ಸೊ ಹಾಗಾದ್ರೆ M ಹಿದಾಯತ್ ಉಲ್ಲಾ ಅವರು ಸಂವಿಧಾನದ ಆತ್ಮ ಅಂತ ಹೇಳಿ ಕರೆದ್ರು, KM ಮುನ್ಸಿ ಅವರು ಜಾತಕ ಅಂತ ಹೇಳಿ ಕರೆದ್ರು. ಬಹಳ ಸಲ ಪ್ರಶ್ನೆಯನ್ನ ಮಾಡಿದಾರ. ಸೊ ಭಾರತದ ಪೂರ್ವ ಪೀಠಿಕೆಯನ್ನ ಸಂವಿಧಾನದ ಆತ್ಮ ಅಂತ ಹೇಳಿ ಕರೆದವ್ರು ಯಾರು ಅಂತ ಕೇಳಿದ್ರ ಸೊ M ಹಿದಾಯತ್ ಉಲ್ಲಾ ಅವರು. ಸೊ ಇದನ್ನ ಏನಂತ ಕರೆದ್ರು ಅಂತಂದ್ರ ಪ್ರಮುಖವಾಗಿ ಸಂವಿಧಾನದ ಆತ್ಮ ಅಂತ ಹೇಳಿ ಕರಿತಾ ಬಂದ್ರು. ಇನ್ನ ಮತ್ತೊಬ್ಬ ಪ್ರಮುಖನಾಗಿರ್ತಕ್ಕಂಥ ವ್ಯಕ್ತಿ ಪಾಲ್ಕಿವಾಲಾ. ಎಸ್, ಪಾಲ್ಕಿವಾಲಾ ಅವ್ರು ಏನಂತ ಕರೆದ್ರು ಅಂತಂದ್ರ ಇದನ್ನ ಗುರುತಿನ ಪತ್ರ ಅಥವಾ ಗುರುತಿನ ಚೀಟಿ ಅಂತ ಹೇಳಿ ಕರಿತಾ ಬಂದ್ರು. ನೆನ್ಪಿಟ್ಕೊಂಡ್ಬಿಡ್ರಿ. ಹಾಗಾದ್ರೆ ಪಾಲ್ಕಿವಾಲಾ ಅವ್ರು ಏನಂತ ಕರೆದ್ರು ಅಂತಂದ್ರ ಗುರುತಿನ ಪತ್ರ ಅಥವಾ ಗುರುತಿನ ಚೀಟಿ ಅಂತ ಹೇಳಿ ಕರಿತಾ ಬಂದ್ರು. ಹೌದು, ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ನಾವು ಐಡೆಂಟಿಫೈ ಮಾಡ್ಬೇಕಾದ್ರ ಆತನ ಪ್ರಮುಖನಾಗಿರ್ತಕ್ಕಂಥ ಇವ ಎಲ್ಲಿದಾವ, ಇವ ಹೆಂಗದಾನ, ಅಥವಾ ಇವನ ಅಡ್ರೆಸ್ ಏನ, ಇವನ ಊರು ಯಾವುದು ಅನ್ನೋದನ್ನ ನಾವು ಆತನ ಐಡೆಂಟಿ ಮೂಲಕ ಏನ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಹಾಗೇನೆ ನಮ್ಮ ಭಾರತದ ಸಂವಿಧಾನ ಹೇಗಿದೆ ಎಂಬುದನ್ನ ಏನ್ ಮಾಡ್ಬೋದು ಅಂತಂದ್ರ ಜಸ್ಟ್ ಬರೀ ಪ್ರಸ್ತಾವನೆಯನ್ನು ನೋಡಿದ್ರೆ ಸಾಕು, ಪೂರ್ವ ಪೀಠಿಕೆಯನ್ನು ನೋಡಿದ್ರೆ ಸಾಕು. ಸೊ ನಮ್ಮ ಸಂವಿಧಾನ ಹೇಗಿದೆ, ನಮ್ಮ ಸಂವಿಧಾನ ಏನನ್ನು ಒಳಗೊಂಡದ, ಯಾವ ಅಂಶಗಳನ್ನ, ಗುರಿಗಳನ್ನ, ಉದ್ದೇಶಗಳನ್ನ ಹೊಂದಿದೆ ಎನ್ನುವುದನ್ನ ನೋಡಬಹುದು ಎನ್ನುವಂತಹ ವಿಚಾರಗಳನ್ನ ಇಟ್ಟುಕೊಂಡು ಪಾಲ್ಕಿವಾಲಾ ಅವರು ಏನ್ ಮಾಡ್ತಾರ ಅಂತಂದ್ರ ನಮ್ಮ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಗುರುತಿನ ಪತ್ರ ಅಂತ ಹೇಳಿ ಕರಿತಾ ಬಂದ್ರು. ಇನ್ನ ಅದ್ರ ಜೊತೆಗೆ ಸೊ ಪ್ರಮುಖನಾಗಿರ್ತಕ್ಕಂಥ ಬಾರ್ಕರ್ ಅವರು, ಹೌದಾ, ಅರ್ನೆಸ್ಟ್ ಬಾರ್ಕರ್ ಅವರು ಕೂಡ ಏನಪ್ಪಾ ಅಂದ್ರೆ ತಮ್ಮದೇ ಆಗಿರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಬಂದ್ರು. ಹೌದಾ, ಅರ್ನೆಸ್ಟ್
ಅರ್ನೆಸ್ಟ್ ಬಾರ್ಕರ್. ಅರ್ನೆಸ್ಟ್ ಬಾರ್ಕರ್ ಅವರು ಏನಂತ ಕರೀತಾರೆ ಅಂದ್ರೆ ಕಿರುಹೊತ್ತಿಗೆ ಅಥವಾ ಮೂಲ ಟಿಪ್ಪಣಿ ಅಂತೇಳಿ ಕರಿತಾ ಬಂದ್ರು. ಮೂಲ ಟಿಪ್ಪಣಿ ಅಂತ ಹೇಳಿ ಕರಿತಾ ಬಂದ್ರು. ಕಿರುಹೊತ್ತಿಗೆ ಅಥವಾ ಮೂಲ ಟಿಪ್ಪಣಿ ಅಂತ ಹೇಳಿ ಕೂಡ ಕರಿತಾ ಬಂದ್ರು. ಅಂದ್ರ ಇಲ್ಲಿ ಅರ್ನೆಸ್ಟ್ ಬಾರ್ಕರ್ ಅವ್ರು ಏನ್ ಹೇಳ್ತಾರ ಅಂತಂದ್ರ ನಮ್ಮ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಕಿರುಹೊತ್ತಿಗೆ ಅಥವಾ ಮೂಲ ಟಿಪ್ಪಣಿ ಅಂತ ಹೇಳಿ ಕರಿತಾ ಬಂದ್ರು. ಯಾಕಂದ್ರ ಇಲ್ಲಿ ಮೂಲ ಟಿಪ್ಪಣಿ ಎನ್ನುವಂತ ಅರ್ಥ ಏನ್ ತಿಳಿಸ್ತದ ಅಂತಂದ್ರ ಮುಂದಿನ ವಿಷಯ ಹೇಗಿದೆ ಎನ್ನುವುದನ್ನ ಅರ್ಥ ಮಾಡಿಸುವಂತಹ ಪ್ರಮುಖವಾಗಿರ್ತಕ್ಕಂಥ ಅಂಶನ ಯಾವುದಂದ್ರ ಮೂಲ ಟಿಪ್ಪಣಿ. ಹೀಗಾಗಿ ಅರ್ನೆಸ್ಟ್ ಬಾರ್ಕರ್ ಅವ್ರು ಏನ್ ಹೇಳ್ತಾರಂದ್ರ ಭಾರತದ ಪ್ರಸ್ತಾವನೆಯು ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯು ನಮ್ಮ ಮುಂದಿನ ಸಂವಿಧಾನ ಹೇಗಿದೆ ಎನ್ನುವುದನ್ನು ತಿಳಿಸಿಕೊಡುವಂತಹ ಒಂದು ಮೂಲ ಟಿಪ್ಪಣಿಯಾಗಿದೆ ಎನ್ನುವಂತಹ ತತ್ವಗಳನ್ನ ಹೇಳ್ತಾ ಬರ್ತಾರ. ಹಾಗಾದ್ರೆ ಅರ್ನೆಸ್ಟ್ ಬಾರ್ಕರ್ ಅವ್ರು ಏನ್ ಹೇಳ್ತಾರಂದ್ರ ಕಿರುಹೊತ್ತಿಗೆ ಅಥವಾ ಮೂಲ ಟಿಪ್ಪಣಿ ಎನ್ನುವಂತಹ ಮಾತನ್ನ ಹೇಳ್ತಾ ಬರ್ತಾರ. ಬಹಳ ಇಂಪಾರ್ಟೆಂಟ್ ರೀ. ಇನ್ನು ಅದ್ರ ಜೊತೆಗೆ ಪ್ರಮುಖವಾಗಿ ಕೊನೆಯದಾಗಿ ಠಾಕೂರ್ ದಾಸ್ ಭಾರ್ಗವ್ ಅವ್ರು ಹೇಳ್ತಾರ. ಠಾಕೂರ್ ದಾಸ್ ಭಾರ್ಗವ್. ಠಾಕೂರ್ ದಾಸ್ ಭಾರ್ಗವ್ ಅವ್ರು ಏನ್ ಹೇಳ್ತಾರ ಅಂದ್ರ ನಮ್ಮ ಪೂರ್ವ ಪೀಠಿಕೆಯನ್ನ ಒಡವೆ ಅಂತ ಹೇಳಿ ಕರೀತಾರ. ನೆನ್ಪಿಟ್ಕೊಂಡ್ಬಿಡ್ರಿ. ಪೂರ್ವ ಪೀಠಿಕೆಯನ್ನ ಸಂವಿಧಾನದ ಒಡವೆ ಅಂತ ಹೇಳಿ ಕರೀತಾರ. ಹೌದಾ? ಒಬ್ಬ ಸ್ತ್ರೀಗೆ, ಒಬ್ಬ ಮಹಿಳೆಗೆ ಆಭರಣವನ್ನ ಹಾಕಿದ್ರ ಅವರ ಸೌಂದರ್ಯವನ್ನ ಹೇಗೆ ಹೆಚ್ಚಿಸಬಹುದು, ಅದೇ ರೀತಿ ಏನ್ ಹೇಳ್ತಾರ ಅಂತಂದ್ರ ನಮ್ಮ ಭಾರತದ ಸಂವಿಧಾನಕ್ಕ ಪೂರ್ವ ಪೀಠಿಕೆ ಏನಿದ್ದಾಗ ಒಡವೆ ಇದ್ದ ಹಾಗೆ ಅಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶಗಳನ್ನ ತತ್ವಗಳನ್ನ ನಾವು ಎಲ್ಲಿ ಕಾಣ್ತಾ ಇದೀವಿ ಅಂತಂದ್ರೆ ಪೂರ್ವ ಪೀಠಿಕೆಯಲ್ಲಿ ಕಾಣ್ತಾ ಇದೀವಿ. ಹೌದಾ? ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಇಲ್ಲ ಅಂತಂದ್ರ ಅದು ಸಂವಿಧಾನಕ್ಕ ಸಂವಿಧಾನ ಉತ್ತಮವಾಗಿರ್ತಿರ್ಲಿಲ್ಲ ಎನ್ನುವಂತಹ ಅಂಶವನ್ನ ತನ್ನದೇ ಆಗಿರ್ತಕ್ಕಂಥ ಮಾತಿನೊಳಗ ಠಾಕೂರ್ ದಾಸ್ ಭಾರ್ಗವ್ ಅವರು ಏನ್ ಮಾಡ್ತಾ ಇದಾರ ಸಂವಿಧಾನದ ಒಡವೆ ಅಂತೇಳಿ ಕರಿತಾ ಬರ್ತಾರ. ನೆನ್ಪಿಟ್ಕೊಂಡ್ಬಿಡ್ರಿ. ಬಹಳ ಸಲ ಎಕ್ಸಾಮ್ಕ ಈ ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾರ. ಹಾಗಾದ್ರೆ KM ಮುನ್ಷಿ ಅವರು ಏನಂತ ಕರೆದ್ರು ಅಂತಂದ್ರ ಅದನ್ನ ಜಾತಕ ಅಂತ ಹೇಳಿ ಕರೆದ್ರು. ಪೂರ್ವ ಪೀಠಿಕೆಯನ್ನ M ಹಿದಾಯತ್ ಉಲ್ಲಾ ಅವರು ಆತ್ಮ ಅಂತ ಹೇಳಿ ಕರೆದ್ರು. ಪಾಲ್ಕಿವಾಲಾ ಅವರು ಗುರುತಿನ ಪತ್ರ ಅಥವಾ ಗುರುತಿನ ಚೀಟಿ ಅಂತ ಹೇಳಿ ಕರಿತಾ ಬಂದ್ರು. ಅರ್ನೆಸ್ಟ್ ಬಾರ್ಕರ್ ಅವರು ಏನ್ ಕರಿತಾ ಇದ್ರು ಅಂದ್ರೆ ಕಿರುಹೊತ್ತಿಗೆ ಅಥವಾ ಮೂಲ ಟಿಪ್ಪಣಿ ಅಂತ ಹೇಳಿ ಕೂಡ ಕರಿತಾ ಬಂದ್ರು. ಠಾಕೂರ್ ದಾಸ್ ಭಾರ್ಗವ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರ ಒಡವೆ ಅಂತ ಹೇಳಿ ಕರಿತಾ ಬಂದ್ರು. ಇಲ್ಲಿ ವೈಯಕ್ತಿಕವಾಗಿಯೂ ಆದ್ರೂ ಕೇಳಬಹುದು, ಇಲ್ಲ ಅಂದ್ರೆ ನಾಳೆ ಎಕ್ಸಾಮ್ದಾಗ A ಮತ್ತು ಇದು B ಅಂತಂದು ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೂಡ ಕೇಳಬಹುದು. ಹೊಂದಿಸಿ ಬರೆಯಿರಿ. ಈ ಕಡೆಗೆ ವ್ಯಕ್ತಿಗಳ ಹೆಸರನ್ನು ಕೊಡ್ತಾರ, ಇವುಗಳನ್ನ ಏನ್ ಮಾಡ್ತಾರ ಅಂತಂದ್ರ ಚೇಂಜ್ ಮಾಡಿ ಏನ್ ಮಾಡ್ತಾರ ಅಂದ್ರ ಇವುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೂಡ ಕೇಳ್ತಾರ. ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡ್ಬಿಡ್ರಿ. ಇಲ್ಲಿ ನೀವು ಬಹಳಷ್ಟು ಪುಸ್ತಕಗಳು ನೋಡ್ತೀರಿ, ಡಿಟೇಲ್ ಆಗಿರ್ತದೆ. KM ಮುನ್ಷಿ ಅವರಂತೆ ನಮ್ಮ ಭಾರತದ ಪೂರ್ವ ಪೀಠಿಕೆಯನ್ನ KM ಮುನ್ಷಿ ಅವರು ಜಾತಕ ಎಂದು ಕರೆಯುತ್ತಾರೆ. ಅವಶ್ಯಕತೆ ಇಲ್ಲ ನಮಗ, ಜಸ್ಟ್ ನಮ್ಗೆ ಇಷ್ಟು ಸಾಕು, ಜಾತಕ ಅಂತ ಹೇಳಿ ಕರೆದ್ರು. M ಹಿದಾಯತ್ ಉಲ್ಲಾ ಅವರು ಆತ್ಮ ಅಂತ ಹೇಳಿ ಕರೆದ್ರು. ಪಾಲ್ಕಿವಾಲಾ ಅವರು ಗುರುತಿನ ಪತ್ರ ಅಂತ ಹೇಳಿ ಕರೆದ್ರು. ಹೌದಾ? ಇನ್ನು ಅರ್ನೆಸ್ಟ್ ಬಾರ್ಕರ್ ಅವರು ಕಿರುಹೊತ್ತಿಗೆ ಅಂತ ಹೇಳಿ ಕರೆದ್ರು. ಹೌದಾ? ಇನ್ನ ಠಾಕೂರ್ ದಾಸ್ ಭಾರ್ಗವ್ ಅವ್ರು ಏನ್ ಕರೆದ್ರ ಅಂತಂದ್ರ ಒಡವೆ ಅಂತ ಹೇಳಿ ಕರಿತಾ ಬಂದ್ರು. ಬಹಳ ಇಂಪಾರ್ಟೆಂಟ್ ರೀ. ಅತಿ ಪ್ರಮುಖವಾಗಿರ್ತಕ್ಕಂಥ, ಅತಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶಗಳಿವೆಲ್ಲ. ಹಾಗಾದ್ರೆ ನೆನಪಿಟ್ಕೊಂಡ್ಬಿಡ್ರಿ. ನಮ್ಮ ಭಾರತದ ಪೂರ್ವ ಪೀಠಿಕೆಯನ್ನ, ನಮ್ಮ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನ, ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು ಈ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾ ಬಂದಿದ್ದಾರೆ. ಓಕೆ, ಹಾಗಾದ್ರ ಈಗಾಗಲೇ ಗೊತ್ತಾಯ್ತು, ಭಾರತದ ಪ್ರಸ್ತಾವನೆಯನ್ನು ನಾವೇನ್ ಮಾಡಿದೀವಿ, ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೀವಿ. ಇನ್ನು ಅದರ ಜೊತೆಗೆ ಈ ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದುಕೊಂಡಿರ್ತಕ್ಕಂಥ ಪ್ರಸ್ತಾವನೆಗೆ ನಾವು ವಿವಿಧ ಹೆಸರುಗಳಿಂದ ಕೂಡ ಕರೆದೀವಿ. ಪೂರ್ವ ಪೀಠಿಕೆ ಅಂತ ಹೇಳಿ ಕರೆದೀವಿ, ಮುನ್ನುಡಿ ಅಂತ ಹೇಳಿ ಕರೆದೀವಿ. ಇನ್ನು ಅದರ ಜೊತೆಗೆ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಅದನ್ನ ಕೈಗನ್ನಡಿ ಅಂತ ಕೂಡ ಕರೆದೀವಿ. ಇನ್ನ ಸಂವಿಧಾನದ ಸಂಕ್ಷಿಪ್ತ ರೂಪ ಅಂತ ಕೂಡ ಕರೆದೀವಿ. ಹೌದಾ? ಇನ್ನು ಅದ್ರ ಜೊತೆಗೆ ಸಂವಿಧಾನವನ್ನ, ಈ ಸಂವಿಧಾನದ ಪ್ರಸ್ತಾವನೆಯನ್ನ ವಿವಿಧ ವ್ಯಕ್ತಿಗಳು ವಿವಿಧ ಹೆಸರುಗಳಿಂದ ಕರಿತಾ ಬಂದ್ರು ಎನ್ನುವಂಥದ್ದನ್ನು ಕೂಡ ನೋಡ್ತಾ ಬಂದಿವಿ. ಇನ್ನು ನಂತರ ಈ ಪ್ರಸ್ತಾವನೆಯನ್ನ ನಮ್ಮ ಭಾರತದ ಸಂವಿಧಾನಕ್ಕೆ ಯಾವಾಗ ಅಳವಡಿಸಿಕೊಂಡ್ರು, ಮೊಟ್ಟ ಮೊದಲ ಬಾರಿಗೆ ಇದನ್ನ ಅಳವಡಿಸಿಕೊಳ್ಳು ಅಂತೇಳಿ ಈ ವಿಷಯವನ್ನ ಹೇಳಿದವರು ಯಾರು, ಯಾವ ರೀತಿಯಾಗಿ ಇದು ಒಂದು ಭಾರತದ ಸಂವಿಧಾನಕ್ಕ ಸೇರ್ಪಡೆ ಆಯಿತು ಎನ್ನುವಂಥದ್ದನ್ನ ನಾವು ನೋಡಿದಾಗ ಈಗಾಗಲೇ ಗೊತ್ತಿರುವಂತೆ ನಮ್ಮ ಸಂವಿಧಾನ ರಚನಾ ಸಭೆಯ 3ನೇ ಸಭೆ,
ನಮ್ಮ ಸಂವಿಧಾನ ರಚನಾ ಸಭೆಯ 3ನೇ ಸಭೆ ಯಾವ್ದಾ? ಸೊ ಹಾಗಾದ್ರೆ ಮೊದಲ ಸಭೆ ನಡೆದಿದ್ದು 1946 ಡಿಸೆಂಬರ್ 9ನೇ ತಾರೀಕಿಗೆ. ಎರಡನೇ ಸಭೆ ನಡೆದಿದ್ದು 1946 ಡಿಸೆಂಬರ್ 11ನೇ ತಾರೀಕಿಗೆ. ಸೊ 3ನೇ ಸಭೆ ನಡೆದಿದ್ದು 1946 ಡಿಸೆಂಬರ್ 13. ಎಸ್, ಡಿಸೆಂಬರ್ 13 ನಡೀತು. ಈಗಾಗಲೇ ಹೇಳಿದ್ದೀನಿ 1946 ಡಿಸೆಂಬರ್ 9ರಂದು ಸಂವಿಧಾನ ರಚನಾ ಸಭೆ ಮೊದಲನೇ ಸಭೆ ನಡೀತು. ಇಲ್ಲಿ ಸೊ ತಾತ್ಕಾಲಿಕ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರ್ ಅವರು ಆಯ್ಕೆಯಾದರು. ಇನ್ನು ಅದರ ಜೊತೆ 1946 ಡಿಸೆಂಬರ್ 11ಕ್ಕೆ ಸೊ ಪ್ರಮುಖವಾಗಿ ಸಂವಿಧಾನ ರಚನಾ ಸಭೆ ಎರಡನೇ ಸಭೆ ನಡೀತಿ. ಇಲ್ಲಿ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆಯಾದರು. ಸೊ ಇನ್ನು ಉಪಾಧ್ಯಕ್ಷರಾಗಿ HC ಮುಖರ್ಜಿ ಮತ್ತು TT ಕೃಷ್ಣಮಾಚಾರಿ ಅವರು ಆಯ್ಕೆಯಾದರು. ಇನ್ನು ಕಾನೂನು ಸಲಹೆಗಾರರಾಗಿ BN ರಾವ್ ಅವರು ಕೂಡ ಆಯ್ಕೆಯಾದರು. BN ರಾವ್ ಅವರು ಮೂಲತಃ ಕರ್ನಾಟಕದ ಮಂಗಳೂರಿನವರು. ಕೇಳಿದಾರ ಬಹಳ ಸಲ ಪ್ರಶ್ನೆ, ಅದು ಹೋಗ್ಲಿ, ಯಾಕಂದ್ರೆ ನಿನ್ನೆ ಕ್ಲಾಸ್ ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದೇನೆ. ಇನ್ನ ನಂತರ ಬರುವಂತದ್ದು 1946 ಡಿಸೆಂಬರ್ 13. 1946 ಡಿಸೆಂಬರ್ 13ರಂದು ಸಂವಿಧಾನ ರಚನಾ ಸಭೆಯ 3ನೇ ಸಭೆ ನಡೀತಿ. ಈ 3ನೇ ಸಭೆಯಲ್ಲಿ ಜವಾಹರ್ಲಾಲ್ ನೆಹರೂರವರು ಈ ಧ್ಯೇಯಗಳ ನಿರ್ಣಯ, ನೆನ್ಪಿಟ್ಕೊಡ್ರಿ, ಧ್ಯೇಯಗಳ ನಿರ್ಣಯ ಎನ್ನುವಂತಹ ಅಂಶವನ್ನ, ಇದನ್ನೇನಪ್ಪ ಮೊದಲಿಗೆ ಪ್ರಸ್ತಾವನೆಯ ಧ್ಯೇಯಗಳ ನಿರ್ಣಯ ಅಂತ ಹೇಳಿ ಕರೆದಿವಿ. ಆ ಧ್ಯೇಯಗಳ ನಿರ್ಣಯವನ್ನ ಏನ್ ಮಾಡಿದ್ರು? ಮಂಡಿಸಿದರು. ಎಸ್, ಮಂಡಿಸಿದರು. ಕೇಳ್ತಾರ ನಾಳೆ. ಸೊ ಭಾರತದ ಪೂರ್ವ ಪೀಠಿಕೆಯನ್ನ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸಿದ್ದು ಯಾವಾಗ ಅಂತ ಕೇಳಿದ್ರ 1946 ಡಿಸೆಂಬರ್ 13ರಂದು. ಯಾರು ಮಂಡಿಸಿದ್ರು ಅಂತ ಕೇಳಿದ್ರ ಜವಾಹರ್ಲಾಲ್ ನೆಹರೂರವರು. ನೆನ್ಪಿಟ್ಕೊಂಡ್ಬಿಡ್ರಿ, 1946 ಡಿಸೆಂಬರ್ 13ರಂದು ಜವಾಹರ್ಲಾಲ್ ನೆಹರೂರವರು ಧ್ಯೇಯಗಳ ನಿರ್ಣಯವನ್ನ ಸೊ ಏನ್ ಮಾಡಿದ್ರು? ಸಂವಿಧಾನ ರಚನಾ ಸಭೆಯ 3ನೇ ಸಭೆಯಲ್ಲಿ ಮಂಡಿಸಿದ್ರು. ಹೌದಾ? ಯಾವ ರೀತಿ ಹೇಗ್ ಬೇಕಾದ್ರೂ ಪ್ರಶ್ನೆಯನ್ನ ಮಾಡಬಹುದು. ಪೂರ್ವ ಪೀಠಿಕೆಯನ್ನ ನಮ್ಮ ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿ ಮಂಡಿಸಿದ್ದು ಯಾವಾಗ ಅಂತ ಕೇಳಿದ್ರ 1946 ಡಿಸೆಂಬರ್ 13. ಯಾರು ಮಂಡಿಸಿದ್ರು ಅಂತ ಕೇಳಿದ್ರ ಜವಾಹರ್ಲಾಲ್ ನೆಹರೂರವರು. ಹೌದಾ? ಇನ್ನು ಅದರ ಜೊತೆಗೆ ಸೊ ಜವಾಹರ್ಲಾಲ್ ನೆಹರೂರವರು ಧ್ಯೇಯಗಳ ನಿರ್ಣಯವನ್ನ ಸೊ ಯಾವಾಗ ಮಂಡಿಸಲಾಯಿತು ಅಂತ ಕೇಳಿದ್ರ ಸಂವಿಧಾನ ರಚನಾ ಸಭೆ ಅಥವಾ ಸಂವಿಧಾನ ಎಷ್ಟನೇ ಸಭೆಯಲ್ಲಿ, ರಚನಾ ಸಭೆ ಎಷ್ಟನೇ ಸಭೆಯೊಳಗ ಮಂಡಿಸಿದ್ರು ಅಂತ ಕೇಳಿದ್ರ 3ನೇ ಸಭೆಯಲ್ಲಿ ಮಂಡಿಸಲಾಯಿತು. ಓಕೆ, ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ 1946 ಡಿಸೆಂಬರ್ 13ರಂದು ಜವಾಹರ್ಲಾಲ್ ನೆಹರೂರವರು ಈ ಧ್ಯೇಯಗಳ ನಿರ್ಣಯವನ್ನ ಮಂಡಿಸಿದ್ರು. ಇನ್ನು ನಂತರ ಜನವರಿ 22 1947ರೊಳಗ, ಸೊ ಜನವರಿ, ನೆನ್ಪಿಟ್ಕೊಂಡ್ಬಿಡ್ರಿ, ಜನವರಿ 22 1947ರಂದು ಸೊ ಏನಾಯ್ತಂದ್ರ ಸಂವಿಧಾನ ರಚನಾ ಸಭೆ ಏನ್ ಮಾಡ್ತು? ಈ ಧ್ಯೇಯಗಳ ನಿರ್ಣಯ ಎನ್ನುವಂತ ಅಂಶವನ್ನ ಅನುಮೋದಿಸಿಕೊಂಡಿತು. ಹೌದಾ? ಅದನ್ನ ಒಪ್ಕೊಳ್ತು, ಅನುಮೋದಿಸಿತು. ನೆನ್ಪಿಟ್ಕೊಂಡ್ಬಿಡ್ರಿ, ಅನುಮೋದಿಸಿತು. ಹಾಗಾದ್ರೆ ಬಹಳ ಇಂಪಾರ್ಟೆಂಟ್ ರೀ. ಜನವರಿ 22 1947ರೊಳಗ ಈ ಜವಾಹರ್ಲಾಲ್ ನೆಹರೂರವರು ಮಂಡಿಸಿರ್ತಕ್ಕಂಥ ಈ ಧ್ಯೇಯಗಳ ನಿರ್ಣಯವನ್ನ ಒಪ್ಪಿಕೊಳ್ತು, ಅನುಮೋದಿಸಿತು ಅಥವಾ ಒಪ್ಪಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಬಂತು. ಇನ್ನ ಒಪ್ಪಿಕೊಂಡ ನಂತರ ಸೊ ಪ್ರಮುಖವಾಗಿ ಅಕ್ಟೋಬರ್ 17 1949ರಂದು, ಅಕ್ಟೋಬರ್ 17 1949ರಂದು ಮತದಾನದ ಮೂಲಕ ಪೂರ್ವ ಪೀಠಿಕೆಯನ್ನ ಸಂವಿಧಾನದ ಭಾಗ ಅಂತೇಳಿ ಒಪ್ಪಿಕೊಳ್ಳಲಾಯಿತು. ಕೇಳ್ತಾರೆ ನಾಳೆ, ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಸಂವಿಧಾನದ ಭಾಗ ಅಂತೇಳಿ ಯಾವಾಗ ಒಪ್ಪಿಕೊಳ್ಳಲಾಯಿತು ಅಂತ ಕೇಳಿದ್ರ ಸೊ ಅಕ್ಟೋಬರ್ 17 1949ರಂದು. ಅಕ್ಟೋಬರ್ 17 1949ರಂದು ಸಂವಿಧಾನ ರಚನಾ ಸಭೆ ಏನ್ ಮಾಡ್ತು? ಮತದಾನದ ಮೂಲಕ ಏನ್ ಮಾಡ್ತು ಅಂತಂದ್ರ ಪೂರ್ವ ಪೀಠಿಕೆಯನ್ನ ಅಥವಾ ಪ್ರಸ್ತಾವನೆಯನ್ನ ಭಾರತ ಸಂವಿಧಾನದ ಭಾಗ ಅಂತೇಳಿ ಒಪ್ಕೊಂಡಿತು. ಇನ್ನ ಅದರ ಜೊತೆಗೆ ನವೆಂಬರ್ 26 1949ರಂದು ಸೊ ಪೂರ್ಣ ಪ್ರಮಾಣದಲ್ಲಿ ನಮಗೇನಾಯ್ತು? ಸಂವಿಧಾನ ಅಂಗೀಕಾರಗೊಂಡಿತು. ಈ ಪ್ರಸ್ತಾವನೆಯನ್ನ ಅವತ್ತ ಜಾರಿಗೆ ತಂದ್ರು. ಹೌದಾ? ಅವತ್ತ ಏನ್ ಮಾಡಿದ್ರು? ನವೆಂಬರ್ 26 1949ರಂದು ನಮ್ಮ ಪೂರ್ವ ಪೀಠಿಕೆಯನ್ನ ನಮ್ಮ ಸಂವಿಧಾನಕ್ಕೆ ಸೇರಿಸುವುದರ ಮೂಲಕ ಸಂಪೂರ್ಣವಾಗಿ ಜಾರಿಗೆ ತಂದ್ರು. ಇದು ಪ್ರಮುಖವಾಗಿ ಪೂರ್ವ ಪೀಠಿಕೆಯನ್ನ ಯಾವ ರೀತಿಯಾಗಿ ಸೊ ನಮ್ಮ ಭಾರತದ ಪ್ರಸ್ತಾವನೆಗೆ, ಭಾರತದ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು ಎನ್ನುವಂತಹ ಅಂಶಗಳ ಬಗ್ಗೆ ಇರುವಂತಹ ಮಾಹಿತಿ. ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಸಲ ಎಕ್ಸಾಮ್ಗ ಕೇಳ್ತಾ ಬಂದಿರುವಂತದ್ದು ಇವೆಲ್ಲ ನೆನ್ಪಿಟ್ಕೊಂಡ್ಬಿಡ್ರಿ. 1946 ಡಿಸೆಂಬರ್ 13ರಂದು ಜವಾಹರ್ಲಾಲ್ ನೆಹರೂರವರು ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದ್ರು. ಅದನ್ನ ಜನವರಿ 22 1947ರಂದು ಸಂವಿಧಾನ ರಚನಾ ಸಭೆ ಒಪ್ಪಿಕೊಂಡಿತು ಅಥವಾ ಅನುಮೋದಿಸಿತು.
ನಂತರ ಅಕ್ಟೋಬರ್ 17, 1949ರಂದು ಸಂವಿಧಾನದ ಭಾಗ ಅಂತ ಹೇಳಿ ಒಪ್ಪಿಕೊಂಡ್ರು. ಸೊ ಮತದಾನದ ಮೂಲಕ ಸಂವಿಧಾನದ ಭಾಗ ಅಂತ ಹೇಳಿ ಒಪ್ಪಿಕೊಂಡ್ರು. ನಂತರ ನವೆಂಬರ್ 26, 1949ರಂದು ಸೊ ಪ್ರಮುಖವಾಗಿ ಅದು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬಂದಿರುವಂತದ್ದನ್ನ ನಾವು ಕಾಣ್ತಾ ಬರ್ತಾ ಇದ್ದೀವಿ. ಹೌದಾ, ಇದು ಪ್ರಮುಖವಾಗಿ ಏನಪ್ಪಾ ಅಂತಂದ್ರ ನಮ್ಮ ಪ್ರಸ್ತಾವನೆ ಯಾವ ರೀತಿಯಾಗಿ ಜಾರಿಗೆ ಬಂತು ಎನ್ನುವುದರ ಬಗ್ಗೆ ಇರುವಂತಹ ಮಾಹಿತಿ. ಇನ್ನು ಮತ್ತೊಂದು ಪ್ರಶ್ನೆ ನಮಗೆ ಹುಟ್ಟಬಹುದು ಇಲ್ಲಿ. ಹಾಗಾದ್ರೆ ಈ ಪೂರ್ವ ಪೀಠಿಕೆಯನ್ನ ತಿದ್ದುಪಡಿ ಮಾಡಬಹುದೇ? ಹೌದಾ, ಸೊ ಈ ಪೂರ್ವ ಪೀಠಿಕೆಯನ್ನ ಅಥವಾ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದೇ ಅಂತ ಕೇಳ್ತಾರ. ಹಾಗಾದ್ರೆ ತಿದ್ದುಪಡಿಯನ್ನ ಮಾಡಬಹುದು, ನೆನ್ಪಿಟ್ಕೊಂಡ್ಬಿಡ್ರಿ. ಹಾಗಾದ್ರೆ ತಿದ್ದುಪಡಿಯನ್ನ ಮಾಡಬಹುದು. ಹಾಗಾದ್ರೆ ತಿದ್ದುಪಡಿಯನ್ನ ಮಾಡಬಹುದು ಅಂತಂದಾಗ ಇಲ್ಲಿ ಮತ್ತೊಂದು ಅಂಶವನ್ನು ಸೇರಿಸಿದ್ರು. ಸೊ ಮೂಲ ರಚನೆಗೆ ಧಕ್ಕೆ ಬಾರದ ಹಾಗೆ ಏನ್ ನಮ್ಮ ಪೂರ್ವ ಪೀಠಿಕೆ ಇದೆಯಲ್ಲ, ಈ ಪೂರ್ವ ಪೀಠಿಕೆ ಸೊ ಏನಪ್ಪ ಮೂಲ ರಚನೆಗೆ ಧಕ್ಕೆ ಬಾರದ ಹಾಗೆ ನಾವೇನ್ ಮಾಡಬೇಕು? ಸೊ ಪ್ರಮುಖವಾಗಿ ಸೊ ಏನಪ್ಪಾ ಅಂದ್ರ ಇದನ್ನ ಏನಪ್ಪ ತಿದ್ದುಪಡಿಯನ್ನ ಮಾಡಬಹುದು ಎನ್ನುವಂಥದ್ದನ್ನ ಹೇಳ್ತಾ ಬಂದ್ರು. ಹಾಗಾದ್ರೆ ನೆನ್ಪಿಟ್ಕೊಂಡ್ಬಿಡ್ರಿ, ಸಂವಿಧಾನದ ಪೂರ್ವ ಪೀಠಿಕೆಯನ್ನ ತಿದ್ದುಪಡಿ ಮಾಡಬಹುದೇ ಅಂತಂದ್ರ ತಿದ್ದುಪಡಿ ಮಾಡಬಹುದು. ನೆನ್ಪಿಟ್ಕೊಂಡ್ಬಿಡ್ರಿ, ಸೊ ತಿದ್ದುಪಡಿ ಮಾಡಬಹುದು. ಹೌದಾ, ತಿದ್ದುಪಡಿ ಮಾಡಬಹುದು. ಹಾಗಾದ್ರ ಸೊ ನಮ್ಮ ಪ್ರಸ್ತಾವನೆಯನ್ನ ಇಲ್ಲಿವರೆಗೂ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳ್ತಾರ. ಕೇವಲ ಒಂದೇ ಬಾರಿ ಸೊ ತಿದ್ದುಪಡಿ ಮಾಡಲಾಗಿದೆ. ನೆನ್ಪಿಟ್ಕೊಂಡ್ಬಿಡ್ರಿ, ಸೊ ಕೇವಲ ಒಂದೇ ಬಾರಿ ಏನ್ ಮಾಡಲಾಗಿದೆ ಅಂತಂದ್ರ ನಮ್ಮ ಸಂವಿಧಾನವನ್ನ, ನಮ್ಮ ಪೂರ್ವ ಪೀಠಿಕೆಯನ್ನ ಒಂದೇ ಬಾರಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾದ್ರೆ ಯಾವಾಗ? 1976 ಸೊ 42ನೇ ಸಂವಿಧಾನದ ತಿದ್ದುಪಡಿ. ನೆನ್ಪಿಟ್ಕೊಂಡ್ಬಿಡ್ರಿ, ಸೊ 1976 42ನೇ ತಿದ್ದುಪಡಿ ಮೂಲಕ 42ನೇ ಸಂವಿಧಾನದ ತಿದ್ದುಪಡಿ ಮೂಲಕ ಪ್ರಸ್ತಾವನೆಯನ್ನ ಕೇವಲ ಒಂದೇ ಒಂದು ಬಾರಿ ತಿದ್ದುಪಡಿ ಮಾಡಲಾಯಿತು. ಹಾಗಾದ್ರೆ 1976 42ನೇ ತಿದ್ದುಪಡಿ ಮೂಲಕ ನಮ್ಮ ಪೂರ್ವ ಪೀಠಿಕೆಗೆ 3 ಅಂಶಗಳನ್ನ ಅಥವಾ 3 ಪದಗಳನ್ನ ಸೇರಿಸಲಾಯಿತು. ಬಹಳ ಸಲ ಎಕ್ಸಾಮ್ ಪ್ರಶ್ನೆ ಆಗಿದೆ. ಸೊ 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಭಾರತೀಯ ಸಂವಿಧಾನದ ಪೂರ್ವ ಪೀಠಿಗೆ ಎಷ್ಟು ಪದಗಳನ್ನ ಸೇರ್ಪಡೆ ಮಾಡಲಾಯಿತು ಅಂತ ಕೇಳಿದ್ರ ಅದು 3 ಪದಗಳನ್ನ ಸೇರ್ಪಡೆ ಮಾಡಲಾಯಿತು. ಹೀಗೂ ಕೂಡ ಪ್ರಶ್ನೆ ಮಾಡ್ತಾರ. ಇನ್ನು ನಂತರ 42ನೇ ತಿದ್ದುಪಡಿಯ ಮೂಲಕ ಭಾರತದ ಸಂವಿಧಾನದ ಪೂರ್ವ ಪೀಠಿಗೆ ಸೇರಿಸಲಾದ 3 ಪದಗಳಾವುವು ಅಂತ ಕೇಳಿದ್ರ ಆ 3 ಪದಗಳನ್ನ ಯಾವಂತಂದ್ರ ಸೊ ಒಂದು ಸೊ ಏನಪ್ಪ ಅಂದ್ರೆ ಜಾತ್ಯತೀತ, ಸಮಾಜವಾದಿ ಮತ್ತೊಂದು ಐಕ್ಯತೆ ಅಥವಾ ಸಮಗ್ರತೆ ಅಂತ ಕರಿತೀವಿ. ನೆನ್ಪಿಟ್ಕೊಂಡ್ಬಿಡ್ರಿ. ಹಾಗಾದ್ರೆ ಈ 3 ಪದಗಳನ್ನ ಸೊ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಏನ್ ಮಾಡಲಾಯಿತು? ಸೊ ನಮ್ಮ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಗೆ ಸೇರ್ಪಡೆ ಮಾಡಲಾಯಿತು. ಮೋಸ್ಟ್ ಇಂಪಾರ್ಟೆಂಟ್ ರೀ, ಈ 3 ಪದಗಳನ್ನ ನೆನಪಿಡ್ಲೇಬೇಕು. ಯಾಕಂದ್ರೆ ಜಾತ್ಯತೀತತೆ, ಸಮಾಜವಾದಿ ಮತ್ತು ಐಕ್ಯತೆ ಅಥವಾ ಸಮಗ್ರತೆ ಎನ್ನುವಂತಹ ಪದಗಳನ್ನ ನಮ್ಮ ಮೂಲ ಅಥವಾ ನಮ್ಮ ಪ್ರಸ್ತಾವನೆಗೆ ನಮ್ಮ ಸಂವಿಧಾನದ ಪೂರ್ವ ಪೀಠಿಗೆ ಸೇರಿಸಿದ್ದು ಯಾವಾಗ ಅಂತ ಕೇಳಬಹುದು? 1976ರಲ್ಲಿ. ಯಾವ ತಿದ್ದುಪಡಿಯ ಮೂಲಕ ಅಂತ ಕೇಳ್ತಾರ? 42ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಸೊ ಜಾತ್ಯತೀತ, ಸಮಾಜವಾದಿ, ಐಕ್ಯತೆ ಎಂಬ ಪದವನ್ನ ನಮ್ಮ ಪೂರ್ವ ಪೀಠಿಗೆಗೆ ಸೇರ್ಪಡೆ ಮಾಡಲಾಯಿತು. ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಸರಿ ಎಕ್ಸಾಮ್ ಈ ಪ್ರಶ್ನೆಯನ್ನ ಕೇಳ್ತಾ ಬಂದಿದ್ದ. ಇನ್ನು ಅದ್ರ ಜೊತೆಗೆ ಸೊ ಇದು ಪ್ರಮುಖವಾಗಿ ತಿದ್ದುಪಡಿಗೆ ಸಂಬಂಧಪಟ್ಟಿದ್ದು. ನೆನ್ಪಿಟ್ಕೊಂಡ್ಬಿಡ್ರಿ, ಒಂದೇ ಒಂದು ಬಾರಿ ತಿದ್ದುಪಡಿ ಮಾಡಲಾಗಿದೆ. ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳ್ತಾನ. ಹಾಗಾದ್ರೆ ಒಂದೇ ಒಂದು ಬಾರಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾದ್ರೆ ತಿದ್ದುಪಡಿಯನ್ನು ಮಾಡಬಹುದು ಇಲ್ಲೋ ಅಂತ ಕೇಳಿದಾಗ ಮಾಡಬಹುದು. ಅದರ ಮೂಲ ರಚನೆಗೆ ಧಕ್ಕೆ ಬಾರದ ಹಾಗೆ ನಾವು ಸಂವಿಧಾನವನ್ನ, ಪೂರ್ವ ಪೀಠಿಕೆಯನ್ನ ತಿದ್ದುಪಡಿ ಮಾಡಬೇಕು. ಹಾಗಾದ್ರೆ ಯಾವಾಗ ಒಂದೇ ಒಂದು ಬಾರಿ ಯಾವಾಗ ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳಿದ್ರೆ 1976 42ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಮಾಡಲಾಗಿದೆ. ಇನ್ನ ಆ ಒಂದು 42ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಎಷ್ಟು ಪದಗಳನ್ನ ಸಂವಿಧಾನಕ್ಕೆ ಸೇರಿಸಲಾಯಿತು, ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಲಾಯಿತು ಅಂತ ಕೇಳಿದ್ರೆ 3 ಪದಗಳು. ಆ 3 ಪದಗಳ ಯಾವ ಅಂತ ಕೇಳಿದ್ರೆ ಜಾತ್ಯತೀತತೆ, ಸಮಾಜವಾದಿ, ಐಕ್ಯತೆ ಅಥವಾ ಸಮಗ್ರತೆ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಬಹಳ ಸಲ ಎಕ್ಸಾಮ್ಗ ಸೊ ಈ ಅಂಶಗಳನ್ನ ಕೇಳ್ತಾ ಬಂದಿದ್ದಾರೆ. ಹಾಗಾದ್ರೆ ಮತ್ತೊಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಒಂದ್ಸಲ PC ಮತ್ತು PSI ಎಕ್ಸಾಮ್ಗಳಲ್ಲೆಲ್ಲ ಪ್ರಶ್ನೆಯನ್ನು ಮಾಡ್ತಾ ಬಂದಿದ್ದಾರೆ. ಏನ್ ಮಾಡ್ತಾ ಇದಾರೆ ಅಂತಂದ್ರ ಸೊ ನಮ್ಮ ಪೂರ್ವ ಪೀಠಿಕೆಯು ಅಥವಾ ನಮ್ಮ ಪ್ರಸ್ತಾವನೆಯು ಯಾವ ಪದದಿಂದ ಪ್ರಾರಂಭವಾಗುತ್ತದೆ? ಈ ಕೆಳಗಿನ ಯಾವ ಪದದಿಂದ ಪ್ರಾರಂಭವಾಗುತ್ತದೆ ಅಂತ ಕೇಳ್ತಾರ. ನೆನ್ಪಿಟ್ಕೊಂಡ್ಬಿಡ್ರಿ, ಭಾರತದ ಪ್ರಜೆಗಳಾದ ನಾವು
ನೆನ್ಪಿಟ್ಕೊಂಡ್ಬಿಡ್ರಿ. ಸೊ ಈ ಪದದಿಂದ ನಮ್ಮ ಪೂರ್ವ ಪೀಠಿಕೆ ಪ್ರಾರಂಭ ಆಗ್ತದೆ. ಭಾರತದ ಪ್ರಜೆಗಳಾದ ನಾವು ಎನ್ನುವಂತಹ ಪದಗಳಿಂದ ಏನಾಗ್ತತಿ, ಸೊ ನಮ್ಮ ಪೂರ್ವ ಪೀಠಿಕೆ ಪ್ರಾರಂಭ ಆಗ್ತದ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಬಹಳ ಸಲ ಎಕ್ಸಾಮ್ ಕೇಳಿದಾನ. ಇಲ್ಲಿ ಪ್ರಸ್ತಾವನೆಯನ್ನ ಪೂರ್ತಿಯಾಗಿ ನೆನ್ಪಿಟ್ಕೊಳಕ್ ಆಗ್ಲಿಲ್ಲ ಅಂತಂದ್ರು ಕೂಡ ಮೊದಲೇದ್ದು ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಇನ್ನು ಅದ್ರ ಜೊತೆಗೆ ಜಾತ್ಯತೀತತೆ, ಹೌದಾ, ಸಮಾಜವಾದಿ, ಇನ್ನು ಅದ್ರ ಜೊತೆಗೆ ಐಕ್ಯತೆ, ಅದ್ರ ಜೊತೆಗೆ ನ್ಯಾಯ, ಅದ್ರ ಜೊತೆಗೆ ಸಮಾನತೆ. ಎಸ್, ಇಷ್ಟನ್ನಾದ್ರೂ ನಾವು ನೆನ್ಪಿಟ್ಕೊಳ್ಳಲೇಬೇಕು. ಇದರ ಮೇಲೆ ಪ್ರಶ್ನೆಗಳನ್ನು ಬಹಳ ಸಲ ಎಕ್ಸಾಮ್ ಕೇಳ್ತಾರೆ. ಭಾರತದ ಪ್ರಜೆಗಳಾದ ನಾವು ಅನ್ನೋದು ಸಂವಿಧಾನ ಪೂರ್ವ ಪೀಠಿಕೆಯ ಮೊದಲನೆಯ ಪದ, ಈ ಪದಗಳಿಂದ ಪ್ರಾರಂಭ ಆಗ್ತದ. ಓಕೆ, ಇನ್ನ ಈ ಜಾತ್ಯತೀತ, ಸಮಾಜವಾದಿ, ಐಕ್ಯತೆ ಈ ಮೂರು ಪದಗಳನ್ನ 1976 ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಏನ್ ಮಾಡಲಾಯ್ತು, ನಮ್ಮ ಭಾರತದ ಪ್ರಸ್ತಾವನೆಗೆ ಸೇರಿಸಲಾಯಿತು. ಇನ್ನು ಅದರ ಜೊತೆಗೆ ಸೊ ಪ್ರಮುಖವಾಗಿ 1917ರ ರಷ್ಯಾ ಕ್ರಾಂತಿಯಿಂದ 1917ರ ಕ್ರಾಂತಿಯಿಂದ ಏನ್ ಮಾಡಿದ್ರು, ರಷ್ಯಾ ಕ್ರಾಂತಿಯಿಂದ ಸೊ ನ್ಯಾಯ ಎಂಬ ಪದವನ್ನ ಎರವರು ಪಡೆದುಕೊಳ್ಳಲಾಯಿತು. ಇನ್ನು ಅದ್ರ ಜೊತೆಗೆ 1789ರ ಫ್ರೆಂಚ್ ಕ್ರಾಂತಿಯಿಂದ ಏನ್ ಮಾಡಲಾಯಿತು, ಸಮಾನತೆ ಎನ್ನುವಂತಹ ಪದವನ್ನ ಸೇರ್ಪಡೆ ಮಾಡಲಾಯಿತು. ಸೊ ಹಾಗಾದ್ರೆ ಈ ಇಷ್ಟು ಪದಗಳನ್ನ ನಾವು ನೆನಪಿಟ್ಕೊಳ್ಳಲೇಬೇಕು. ಕಾರಣ ಅಂತಂದ್ರೆ ಈ ಪದಗಳನ್ನ ಇಟ್ಟುಕೊಂಡು ಇವತ್ತು ಪ್ರಶ್ನೆಗಳನ್ನ ಮಾಡ್ತಾ ಬರ್ತಾ ಇದ್ದಾನ. ಪೂರ್ವ ಪೀಠಿಕೆ ಮೇಲೆ ಈ ಪದಗಳನ್ನ ಇಟ್ಟುಕೊಂಡು ಪ್ರಶ್ನೆಗಳನ್ನು ಮಾಡ್ತಾ ಬರ್ತಾ ಇದ್ದಾನ. ನೆನ್ಪಿಟ್ಕೊಂಡ್ಬಿಡ್ರಿ, ಭಾರತದ ಪ್ರಜೆಗಳಾದ ನಾವು ಜಾತ್ಯತೀತ, ಸಮಾಜವಾದಿ, ಐಕ್ಯತೆ, ನ್ಯಾಯ ಮತ್ತು ಸಮಾನತೆ ಈ ಅಂಶಗಳನ್ನು ನಾವು ಕಡ್ಡಾಯವಾಗಿ ನೆನ್ಪಿಟ್ಕೊಳ್ಳೇಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಅದ್ರ ಜೊತೆಗೆ ನಂತರ ಈ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯು ಸಂವಿಧಾನದ ಭಾಗ ಹೌದೋ ಅಲ್ಲೋ ಎನ್ನುವುದರ ಬಗ್ಗೆ ಹಲವಾರು ಪ್ರಕರಣಗಳಾಗಿದ್ದಾವ. ಹಾಗಾದ್ರೆ ಆ ಹಲವಾರು ಪ್ರಕರಣಗಳಲ್ಲಿ ಮೊದಲನೇ ಪ್ರಕರಣಗಳು ಆ ಮೊದಲನೇ ಪ್ರಕರಣ ಯಾವುದು ಅಂತಂದ್ರೆ ಬೇರುಭಾರಿ ಪ್ರಕರಣ. ಸೊ ಈ ಬೇರುಭಾರಿ ಪ್ರಕರಣ ಬಹಳ ಇಂಪಾರ್ಟೆಂಟ್ ರೀ, ಬಹಳ ಸಲ ಎಕ್ಸಾಮ್ ಇದನ್ನ ಕೇಳ್ತಾ ಬಂದಿದಾರ. ಈ ಬೇರುಭಾರಿ ಪ್ರಕರಣ ಸೊ ಪ್ರಮುಖವಾಗಿ ಇದು ಬೇರುಭಾರಿ ಅನ್ನೋದು ಇವತ್ತು ಪ್ರಸ್ತುತವಾಗಿ ಪಾಕಿಸ್ತಾನದ ಒಂದು ಪ್ರದೇಶ. ಸೊ ಈ ಬೇರುಭಾರಿ ಅನ್ನೋದು ಪಾಕಿಸ್ತಾನದ ಒಂದು ಪ್ರದೇಶ. ಹಾಗಾದ್ರೆ ಈ ಬೇರುಭಾರಿ ಪ್ರಕರಣದೊಳಗ ಸೊ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯು ಸಂವಿಧಾನದ ಭಾಗವಲ್ಲ ಅಂತ ಹೇಳಿ ಹೇಳ್ತಾ ಬಂತು. ಇನ್ನ ಎರಡನೇದಾಗಿ ಕೇಶವಾನಂದ ಭಾರತಿ ಪ್ರಕರಣ. ಸೊ ಕೇಶವಾನಂದ ಭಾರತಿ ಪ್ರಕರಣವೂ ಕೂಡ ಏನಪ್ಪಾ ಅಂದ್ರೆ ಎದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ಭಾರತದ ಪೂರ್ವ ಪೀಠಿಕೆಗೆ ಸಂಬಂಧಪಟ್ಟಿದ್ದು. ಆದ್ರ ಇಲ್ಲಿ ಸಂವಿಧಾನದ ಭಾಗ ಅಂತ ಹೇಳಿ ಒಪ್ಪಿಕೊಳ್ಳಲಾಯಿತು. ಸೊ ಇನ್ನ ಕೇಶವಾನಂದ ಭಾರತಿ ಪ್ರಕರಣದೊಳಗ ಸಂವಿಧಾನದ ಭಾಗ ಅಂತ ಹೇಳಿ ಒಪ್ಪಿಕೊಳ್ಳಲಾಯಿತು. ಇನ್ನ ಮೂರನೇದಾಗಿ ಯಾವುದು ಅಂತಂದ್ರೆ ಪ್ರಮುಖವಾಗಿ LIC ಆಫ್ ಇಂಡಿಯಾ ಮೊಕದ್ದಮೆ. ಸೊ ಇಲ್ಲಿ ಭಾರತದ ಪೂರ್ವ ಪೀಠಿಕೆಯನ್ನ ಭಾರತ ಸಂವಿಧಾನದ ಅವಿಭಾಜ್ಯ ಅಂಗ ಎಂದು ಹೇಳಲಾಯಿತು. ನೆನ್ಪಿಟ್ಕೊಂಡ್ಬಿಡ್ರಿ. ಹಾಗಾದ್ರೆ ಈ ಮೂರು ಪ್ರಕರಣಗಳೇನಪ್ಪಾ ಅಂತಂದ್ರ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕರಣಗಳು. ಸೊ ಬೇರುಭಾರಿ ಪ್ರಕರಣದಲ್ಲಿ ಸಂವಿಧಾನದ ಭಾಗವಲ್ಲ ಅಂತ ಹೇಳ್ತು. ಇನ್ನು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂವಿಧಾನದ ಭಾಗ ಅಂತ ಹೇಳ್ತು. LIC ಆಫ್ ಇಂಡಿಯಾ ಸೊ ಮೊಕದ್ದಮೆಯಲ್ಲಿ ಅವಿಭಾಜ್ಯ ಅಂಗ ಅಂತ ಹೇಳಿ ಹೇಳಲಾಯ್ತು. ಬಹಳ ಸಲ ಎಕ್ಸಾಮ್ ದಾಗ ಕೇಳ್ತಾರ. ಸೊ ಇವಾಗ ಕೇಶವಾನಂದ ಭಾರತಿ ಪ್ರಕರಣ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಅಥವಾ LIC ಆಫ್ ಇಂಡಿಯಾ ಮೊಕದ್ದಮೆ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು, ಬೇರುಭಾರಿ ಪ್ರಕರಣ ಈ ಕೆಳಗಿನ ಯಾವ ಅಂಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಕೇಳ್ತಾರ. ಹಾಗಾಗಿ ಈ ಮೂರೂ ಪ್ರಕರಣಗಳು ಭಾರತದ ಪ್ರಸ್ತಾವನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು. ನೆನ್ಪಿಡ್ತಾ ಬರ್ರಿ, ಬಹಳ ಸಲ ಎಕ್ಸಾಮ್ಕ ಈ ಅಂಶಗಳನ್ನ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾನ. ಇದು ಪ್ರಮುಖವಾಗಿ ಭಾರತದ ಪೂರ್ವ ಪೀಠಿಕೆಯ ಬಗ್ಗೆ.
ಭಾರತದ ಪ್ರಸ್ತಾವನೆಯ ಬಗ್ಗೆ ಇರುವಂತಹ ಮಾಹಿತಿ. ಹಾಗಾದ್ರೆ ಇಲ್ಲಿವರೆಗೂ ಈ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿದಾವ ಅನ್ನೋದನ್ನು ಹೇಳ್ತಾ ಇದ್ದೆ. ಇನ್ನು ಇದೇ ವೇದೊಳಗೆ ನಾವು ಓದ್ತಾ ಹೋದಿವಿ ಅಂತಂದ್ರೆ ಮುಂದೆನೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ಇರ್ತವೆ. ಹೌದಾ? ಇಷ್ಟ ಮಾಹಿತಿ ಏನು ಅಂತಂದ್ರೆ ಪ್ರಮುಖವಾಗಿ ಭಾರತದ ಪ್ರಸ್ತಾವನೆಯ ಬಗ್ಗೆ, ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಬಗ್ಗೆ ಇರುವಂತಹ ಮಾಹಿತಿ. ಓಕೆ, ಇನ್ನು ನಂತರದ ಕ್ಲಾಸ್ ಒಳಗ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಟಾಪಿಕ್ ಅನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ಹಾಗಾದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡ್ರಿ ಅಂತ ಹೇಳ್ತಾ ಮತ್ತೊಂದು ಸಾರಿ ಹೇಳ್ತಾ ಇದ್ದೇನೆ, ಆಫ್ಲೈನ್ ತರಗತಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗ್ತಾ ಇದಾವ. ಯಾರು PC ಮತ್ತು PSI SDA ಎಕ್ಸಾಮ್ ಹಾಕಿದಿರೋ, ಅಪ್ಲಿಕೇಶನ್ ಹಾಕಿದವರು ಏನ್ ಮಾಡ್ರಿ, ಆಫ್ಲೈನ್ ತರಗತಿಗಳಿಗೆ ಅಟೆಂಡ್ ಆಗ್ರಿ. ಎಲ್ಲ ವಿಷಯಗಳ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾದ್ರೆ ನಮ್ಮ ಅಕಾಡೆಮಿಯಲ್ಲಿ ಪ್ರಮುಖವಾಗಿ ಈಗ ಬೇರೆ ಬೇರೆ ಏನಪ್ಪಾ ಅಂದ್ರೆ ಕೋಚಿಂಗ್ ಸೆಂಟರ್ಗಳಲ್ಲಿ 10 ವರ್ಷಗಳ ಅನುಭವ ಇದ್ದಂತ ಉಪನ್ಯಾಸಕರು ಇದೆ. ಹೀಗಾಗಿ ನಿಮ್ಮೆಲ್ಲರ ಏನಪ್ಪಾ ಅಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಜೀವನವನ್ನ ರೂಪಿಸಿಕೊಳ್ಳಲು ಒಂದು ಸಾರಿ ಏನ್ ಮಾಡ್ರಿ ಅಂತಂದ್ರ ನೂತನ ಸ್ಪರ್ಧಾ ಅಕಾಡೆಮಿಯನ್ನ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ಕ್ಲಾಸ್ ಒಳಗ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.